ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸ್ಥಳಕ್ಕೆ ಆಗಮಿಸಿದ್ರು. 10 ನಿಮಿಷಗಳ ಕಾಲ ಅಧಿಕಾರಿಗಳು ಹಾಗೂ ಮುಖ್ಯಮಂತ್ರಿ ಜೊತೆ ಮಾತುಕತೆಯನ್ನು ನಡೆಸಿ ನಂತರ ಸಭೆಯನ್ನು ನಡೆಸಿದ್ದಾರೆ. ನೋಡಿ, ಈ ವಿಮಾನ ಯಾವ ರೀತಿ ಆ ಕಟ್ಟಡಕ್ಕೆ ಬಂದು ಡಿಕ್ಕಿ ಹೊಡೆದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೀವು ನೋಡಬಹುದು. ಘಟನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಸ್ಥಳಕ್ಕೆ ಬಂದು ಪಡೆದುಕೊಂಡಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. 10 ನಿಮಿಷಗಳ ಕಾಲ ದುರಂತ ಸ್ಥಳದ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೋದಿಗೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸಾಥ್ ಕೊಟ್ಟಿದ್ರು. ಅಧಿಕಾರಿ ವರ್ಗ ಕೂಡ ಅಲ್ಲಿತ್ತು. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯ ವಿಚಾರಣೆಯನ್ನ ಮೋದಿ ನಡೆಸಿದ್ದಾರೆ. ಸಂತ್ರಸ್ತರಿಗೆ ಅಗತ್ಯ ನೆರವನ್ನ ಕೊಡಬೇಕು ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತು ಆ ಬಗ್ಗೆ ಸೂಚನೆಯನ್ನ ನೀಡಿದ್ದಾರೆ. ಪದಗಳಿಗೆ ಮೀರಿದ ಹೃದಯ ವಿದ್ರಾವಕ ಘಟನೆ ಇದು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ದುರಂತ ನಡೆದ ಸ್ಥಳದಲ್ಲಿ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಯಾವ ಕಾರಣಕ್ಕೆ ಈ ಘಟನೆ ನಡೆಯಿತು ಅನ್ನುವಂಥ ನಿಟ್ಟಿನಲ್ಲಿ ಬ್ಲ್ಯಾಕ್ ಬಾಕ್ಸ್ ಕೊಡುವಂಥ ಪ್ರತಿಯೊಂದು ಡೇಟಾ ಏನಿದೆ ಇದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಆ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿರುವಂಥದ್ದು. ಘಟನೆಯ ನಿಜವಾದ ಕಾರಣವನ್ನು ಆ ಬ್ಲ್ಯಾಕ್ ಬಾಕ್ಸ್ ಹೇಳುತ್ತೆ. ಕೊನೆ ಕ್ಷಣದ ಮಾಹಿತಿ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಬ್ಲ್ಯಾಕ್ ಬಾಕ್ಸ್ನಿಂದ ದುರಂತಕ್ಕೆ ಸಂಬಂಧಪಟ್ಟಂತಹ ಸ್ಪಷ್ಟ ಮಾಹಿತಿ ಲಭ್ಯವಾಗುತ್ತೆ. ಈಗ ನೋಡಿ, ವಿಮಾನದಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತ ಇರುತ್ತೆ. ಅದನ್ನು ಬ್ಲ್ಯಾಕ್ ಬಾಕ್ಸ್ ಅಂತ ಕರೆದ್ರೂ ಕೂಡ ಅದು ಆರೆಂಜ್ ಕಿತ್ತಳೆ ಬಣ್ಣದಲ್ಲಿರುತ್ತೆ. ಇದರ ಮೊದಲ ಭಾಗ ಮತ್ತು ಎರಡನೇ ಭಾಗ ಅಂತ 2 ಭಾಗಗಳಾಗಿ ವಿಭಾಗಿಸಲಾಗುತ್ತೆ. ಒಂದನ್ನು FDR ಅಂತ ಕರೀತಾರೆ, ಇನ್ನೊಂದನ್ನು CVR ಅಂತ ಕರೀತಾರೆ. ಈ FDR ಅಂತ ಯಾಕೆ ಕರೀತಾರೆ ಗೊತ್ತಾ? ಫ್ಲೈಟ್ ಡೇಟಾ ರೆಕಾರ್ಡರ್. ಅದು ಫ್ಲೈಟ್ನ ಸಂಪೂರ್ಣ ಡೇಟಾ ಅದರಲ್ಲಿರುತ್ತೆ. ಫ್ಲೈಟ್ ಯಾವಾಗ ಬಂದಲ್ಲಿ ನಿಂತ್ಕೊಂಡಿತ್ತು, ಎಷ್ಟೊತ್ತಿಗೆ ಹೊರಡ್ತು, ಯಾವ ಸ್ಪೀಡಲ್ಲಿತ್ತು, ಕಂಪ್ಲೀಟ್ ಡೇಟಾ ಅದರಲ್ಲಿರುತ್ತೆ. ಟೇಕ್ ಆಫ್ ಆಗಿದ್ದ ಮೂಮೆಂಟ್ ಇರ್ಬೋದು, ಅಲ್ಲೇನೋ ವ್ಯತ್ಯಾಸ ಆಗಿದ್ದ ಮೂಮೆಂಟ್ ಇರ್ಬೋದು, ಆ ಸ್ಪೀಡು ಅಕ್ಯುರಸಿ ಅನ್ನೋದು ಕಂಪ್ಲೀಟ್ ಅದರಲ್ಲಿರುತ್ತೆ. ಆ ಡೇಟಾ ಸಂಪೂರ್ಣ FDR ಅಲ್ಲಿರುತ್ತೆ, ಫ್ಲೈಟ್ ಡೇಟಾ ರೆಕಾರ್ಡರ್. ಇನ್ನೊಂದು ಯಾವುದು CVR, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಕಂಪ್ಲೀಟ್ ಕಮ್ಯುನಿಕೇಷನ್ ಅನ್ನೋದೇನಿರುತ್ತೆ ಅದು ಸಿಬ್ಬಂದಿ ಜೊತೆ ಡೆಫಿನೆಟ್ಲಿ ಅಲ್ಲಿರುವಂಥ ಪೈಲಟ್ ಇರ್ಬೋದು ಅಥವಾ ವಿಮಾನದ ಸಿಬ್ಬಂದಿ ಲ್ಯಾಂಡಲ್ಲಿ ಯಾರಿರ್ತಾರೆ ಅವ್ರ ಜೊತೆ ಕಮ್ಯುನಿಕೇಷನಲ್ಲಿರ್ತಾರೆ, ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಿರ್ತಾರಲ್ಲ ಆ ವಾಯ್ಸ್ ರೆಕಾರ್ಡರ್ CVRನಲ್ಲಿರುತ್ತೆ. ಆ ಎಲ್ಲ ಮಾಹಿತಿ ಆಧಾರದಲ್ಲಿ ಯಾವ ಕಾರಣದಿಂದ ಈ ಘಟನೆ ಸಂಭವಿಸಿದೆ ಅನ್ನೋದನ್ನು ಖಂಡಿತ ಪತ್ತೆ ಹಚ್ಚಬಹುದು. ಆ ನಿಟ್ಟಿನಲ್ಲಿ ಬ್ಲ್ಯಾಕ್ ಬಾಕ್ಸ್ ಕೂಡ ಲಭ್ಯವಾಗಿದೆ. ಇರಾನ್ನ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಇರಾನ್ನ ಮೇಲೆ ಇಸ್ರೇಲ್ ಮಾಡಿರುವಂತಹ ದಾಳಿ ಇದು ವೈಮಾನಿಕ ದಾಳಿ. ಅಣ್ವಸ್ತ್ರ ಮತ್ತು ಪರಮಾಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ಇಸ್ರೇಲ್ ಮಾಡಿರುವಂತಹ ವೈಮಾನಿಕ ದಾಳಿ ಇದು. ಇರಾನ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಹತ್ಯೆ ಅನ್ನೋದು ಸದ್ಯಕ್ಕಿರುವಂತಹ ಇನ್ಪುಟ್ಸ್. ದಾಳಿಯ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕದ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ದಾಳಿಯಲ್ಲಿ ಅಮೆರಿಕ ಭಾಗಿಯಾಗಿಲ್ಲ ಅನ್ನುವಂತಹ ಸ್ಪಷ್ಟನೆ ಕೂಡ ಲಭ್ಯವಾಗಿದೆ. ಇಸ್ರೇಲ್ ಇರಾನ್ ಮೇಲೆ ನಡೆದಿರುವಂತಹ ವೈಮಾನಿಕ ದಾಳಿ ಇದು. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಕೂಡ ಮಾಡಲಾಗಿದೆ. ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ತುರ್ತು ಸಭೆಯನ್ನು ನಡೆಸಿದ್ದಾರೆ. ಇನ್ನು ಭದ್ರತಾ ಸಚಿವ ಸಂಪುಟದೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ತೆಹರಾನ್ ನಗರದ ಮೇಲೆ ನಡೆದಿರುವಂತಹ ದಾಳಿ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಈಗಾಗಲೇ ಅಮೆರಿಕ ಅಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನದಲ್ಲಿದ್ದಾರೆ. ಅಮೆರಿಕದ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇಸ್ರೇಲ್ನ ರೈಸಿಂಗ್ ಲಯನ್ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ದಾಳಿಯಲ್ಲಿ ಇರಾನ್ ಕಮಾಂಡರ್ ಹೊಸೇನ್ ಸಲಾಮಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇರಾನ್ ಮೇಲೆ ಇಸ್ರೇಲ್ ನಡೆಸಿರುವಂತಹ ವೈಮಾನಿಕ ದಾಳಿ ಇದು. ಇರಾನ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಹತ್ಯೆ ಆಗಿದೆ. ಅಣ್ವಸ್ತ್ರ ಮತ್ತು ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಡೆದಿರುವಂತಹ ದಾಳಿ ಇದು. ದಾಳಿಯ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ.